ಡಿಯರ್ ಮಾಸ್ಟರ್ಸ್, ನಂಬಿಕೆಗಳ ಬಗ್ಗೆ ಇವತ್ತು ಸ್ವಲ್ಪ ಮಾಹಿತಿಯನ್ನ ಪಡ್ಕೊಳ್ಳೋಣ. ವರ್ತಮಾನವು ಹೇಗೆ ಇರಲಿ, ಅದ್ಭುತವಾದ ಜೀವನವು ನನ್ನ ಸ್ವಂತದ್ದು ಎಂಬ ನಂಬಿಕೆಯನ್ನ ನಾವು ಯಾವಾಗಲೂ ಇಟ್ಕೊಳ್ಬೇಕು ಮಾಸ್ಟರ್ಸ್. ಇತರರ ನಂಬಿಕೆಗಳಿಂದಾಗಲಿ ದಯೆಯಿಂದಾಗಲಿ ನೀವು ಜೀವಿಸ್ತಾ ಇಲ್ಲ. ಸರಿಯಲ್ಲದ ನಂಬಿಕೆ ವ್ಯವಸ್ಥೆಯಿಂದ ಅಧೋಗತಿ, ಸರಿಯಾದ ನಂಬಿಕೆ ವ್ಯವಸ್ಥೆಯಿಂದ ಪುರೋಗತಿ ಅನ್ನೋದನ್ನ ಮರಿಬೇಡಿ. ಮೂಢನಂಬಿಕೆಗಳು ಮೂರ್ಖ ಜೀವನಕ್ಕೆ ಏಣಿಗಳು. ಸರಿಯಾದ ನಂಬಿಕೆಗಳು ನಿಮ್ಮ ಜೀವನದ ಚಿತ್ರಪಟಕ್ಕೆ ಕುಂಚಗಳು. ನಿಮ್ಮ ಆತ್ಮಶಕ್ತಿಯ ಕಡೆ ಇರಬೇಕು ಸ್ಥಿರವಾದ ನಂಬಿಕೆ. ಬಿಗಿಯಾಗಿರುವ ನಂಬಿಕೆಗಳು ಜೀವನದ ಅವನತಿಗೆ ಶಾಸನಗಳು. ನಂಬಿಕೆಯು ಎಷ್ಟು ದೃಢವಾಗಿರುತ್ತದೋ ಫಲಿತಾಂಶವು ಅಷ್ಟೇ ಬೇಗ ಸಿದ್ಧಿಸುತ್ತದೆ. ಪರಸ್ಪರ ವಿರುದ್ಧವಾಗಿರುವ ನಂಬಿಕೆಗಳು ಫಲಿತಾಂಶ ಸಿಗದ ಜೀವನಗಳು. ನಿಮ್ಮ ನಂಬಿಕೆಗಳಿಗೆ ಅನುಗುಣವಾಗಿಯೇ ನಿಮ್ಮ ವಾಸ್ತವಗಳು. ನಿಮ್ಮ ಅಂತರ್ಪ್ರಪಂಚದಿಂದಲೇ ನಿಮ್ಮ ಬಾಹ್ಯ ಪ್ರಪಂಚವು ಉದ್ಭವಿಸುತ್ತದೆ ಮಾಸ್ಟರ್ಸ್. ಇತರ ಜೀವರಾಶಿಗಳಿಗೆ ಜೀವನ ಒಂದು ಕಲೆ. ನಿಮ್ಮ ಮನಸ್ಸಿನಲ್ಲಿನ ಸರಿಯಲ್ಲದ ನಂಬಿಕೆಗಳು ಹೊಲದಲ್ಲಿ ಬೆಳೆದ ಕಳೆಗಳೇ. ಅವುಗಳನ್ನು ಕಿತ್ತು ಬಿಸಾಡಿ. ಹಳೆಯ ನಂಬಿಕೆಗಳನ್ನ ಬಿಡಲು ಎಮೋಷನ್ಸ್, ಫೀಲಿಂಗ್ಸ್ ಮತ್ತೆ ಊಹಾಶಕ್ತಿಯನ್ನ ಒಳಗೊಂಡ ಹೊಸ ನಂಬಿಕೆಗಳನ್ನ ಸಂಕಲ್ಪಿಸಿಕೊಳ್ಳಿ. ನಕಾರಾತ್ಮಕ ನಂಬಿಕೆಗಳು, ಸಕಾರಾತ್ಮಕ ನಂಬಿಕೆಗಳು, ನಿಮ್ಮಲ್ಲಿ ಯಾವುದು ಬಲವಾಗಿರುತ್ತದೆಯೋ ಅದೇ ನಿಮ್ಮ ವಾಸ್ತವಗಳಾಗ್ತವೆ. ನಿಮ್ಮ ನಂಬಿಕೆಗಳನ್ನ, ಅಂದಾಜುಗಳನ್ನ ಜಾಗರೂಕತೆಯಿಂದ ಪರೀಕ್ಷಿಸಿ. ಏಕೆ ಅಂದ್ರೆ ಇವು ನಿಮ್ಮ ವಾಸ್ತವವನ್ನ ಸೃಷ್ಟಿಸುತ್ತವೆ. ಸೇತ್ ಮಾಸ್ಟರ್ ಹೇಳ್ತಾರೆ, ಅವರು ಇದಕ್ಕೆ ಒಂದು ಸಂದೇಶವನ್ನ ಕೊಡ್ತಾರೆ. ಸಂತೋಷ, ಸವಾಲು, ಸೃಜನಾತ್ಮಕತೆಗಳೇ ನಾನು ನಿಮಗೆ, ನಿಮಗೆ ನೀವೇ ನೀಡುವಂತಹ ಉಡುಗೊರೆಗಳು ಅಂತ. ಮತ್ತೊಮ್ಮೆ ಹೇಳ್ತೀನಿ ಮಾಸ್ಟರ್ಸ್, ಸೇತ್ ಮಾಸ್ಟರ್ ಒಂದು ಸಂದೇಶವನ್ನ ಕೊಡ್ತಾರೆ. ಸಂತೋಷ, ಸವಾಲು, ಸೃಜನಾತ್ಮಕತೆಗಳೇ ಅಂದ್ರೆ ನಿಮ್ಮ ಸಂತೋಷ, ಹ್ಯಾಪಿನೆಸ್, ಸವಾಲು, ಚಾಲೆಂಜಸ್, ಸೃಜನಾತ್ಮಕತೆಗಳು, ಕ್ರಿಯೇಟಿವಿಟಿ ಇವೇ ನಾನು ನಿಮಗೆ, ನಿಮಗೆ ನೀವೇ ನೀಡುವಂತಹ ಉಡುಗೊರೆಗಳು ಅಂತ ಸೇತ್ ಮಾಸ್ಟರ್ ಹೇಳಿದ್ದಾರೆ ಮಾಸ್ಟರ್ಸ್. ನಂಬಿಕೆಗಳ ಬಗ್ಗೆ ಎಷ್ಟು ಒಳ್ಳೆಯ ಮಾಹಿತಿಯನ್ನು ಪಡ್ಕೊಂಡ್ವಿ ಅಲ್ವಾ? ಮತ್ತೊಮ್ಮೆ ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿಯೊಂದಿಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ನಮಸ್ಕಾರಗಳು ಮಾಸ್ಟರ್ಸ್, ಧನ್ಯವಾದಗಳು. ನಾನು ನಿಖಿತಾ, ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ತುಮಕೂರು ಜಿಲ್ಲೆ.